ಬೆಂಗಳೂರಿನಲ್ಲಿ ಕುಖ್ಯಾತ ಅಂತಾರಾಜ್ಯ ರೌಡಿ ಬಂಧನವಾಗಿದೆ. ಬಿಹಾರದ ರೌಡಿ ಮಾಣಿಕ್ ಸಿಂಗ್ ಬೆಂಗಳೂರಿನಲ್ಲಿ ಲಾಕ್ ಆಗಿ ಹೋಗಿದ್ದಾನೆ. ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ನಿಂದ ಬಂಧನವಾಗಿರುವಂತದ್ದು. ಇವನ ಮೇಲೆ 24 ಕೊಲೆ ಆರೋಪ ಕೂಡ ಇದೆ. ಒಂದಲ್ಲ ಎರಡಲ್ಲ 24, 40ಕ್ಕೂ ಹೆಚ್ಚು ಕೊಲೆಗೆ ಯತ್ನಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇವನು ಯಾರೋ ದೊಡ್ಡ ತಲೆನೇ ಇರಬೇಕು ನೋಡಿ. ಒಂದಲ್ಲ ಎರಡಲ್ಲ 24 ಕೊಲೆ ಆರೋಪ, ಜೊತೆಗೆ 40ಕ್ಕೂ ಹೆಚ್ಚು ಕೊಲೆಗೆ ಯತ್ನಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಳೆದ 5 ವರ್ಷದಿಂದ ಬೆಂಗಳೂರಿನಲ್ಲೇ ತಲೆಮರೆಸಿಕೊಂಡಿದ್ದ, 5 ವರ್ಷದಿಂದ ಇಲ್ಲೇ ಇದ್ದಾನೆ. ಆದ್ರೆ ಪೊಲೀಸರಿಗೆ ಮಾತ್ರ ಇವನ ಜಾಡನ್ನ ಹಿಡಿಯೋದಕ್ಕೆ ಆಗಿರ್ಲಿಲ್ಲ. ಅಂತೂ ಕೂಡ ಇವಾಗ ಸಿಕ್ಕಿಬಿದ್ದಿದ್ದಾನೆ ರೌಡಿ ಮಣಿಕ್ ಸಿಂಗ್ ನ ತಂದೆ ಕೂಡ. ಅವ್ರು ನೋಡಿ, ತಂದೆ ಕೂಡ ರೌಡಿ, ಮಗ ಕೂಡ ರೌಡಿ. ಆ ಮಗನ ಜೊತೆ ವಾಸ ಕೂಡ ಆಗಿದ್ರು. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದಂತಹ ರೌಡಿಗಳು ಇಲ್ಲೇ ಇದ್ರು ಕೂಡ ಪೊಲೀಸರು ಇವರಿಗೆ ಬಲೆ ಬೀಸೋದಕ್ಕೆ ಮಾತ್ರ ಆಗಲಿಲ್ಲ. ಬಿಲ್ಡರ್ ಉದ್ಯಮಿಗಳ ಬಳಿ ಹಣ ನೀಡುವಂತೆ ಬೆದರಿಕೆಯನ್ನ ಹಾಕ್ತಾ ಇದ್ದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ತಂದೆನೂ ರೌಡಿ, ಮಗನೂ ರೌಡಿ. ಇನ್ನಿವರ ಫ್ಯಾಮಿಲಿ ಹಿಸ್ಟ್ರಿ ಹೆಂಗಿದೆ ಕೂಡ ಗೊತ್ತಿಲ್ಲ. 24 ಕೊಲೆ ಆರೋಪ, 40ಕ್ಕೂ ಹೆಚ್ಚು ಕೊಲೆಗೆ ಯತ್ನಿಸಿದಂತಹ ಆರೋಪ, ಬೆದರಿಕೆ ಕರೆಗಳನ್ನ ಮಾಡಿ ಹಣ ಕೊಡಿ ಅಂತ ಹೇಳಿ ಪೀಕ್ಲಾಯಿಸಿದಂತಹ ಆರೋಪ ಕೂಡ ಇವರ ಮೇಲೆ ಇದೆ. ರೌಡಿ ಮಾಣಿಕ್ ಹಾಗೂ ತಂದೆ ಮನೋಜ್ ರನ್ನ ಈಗ ಪೊಲೀಸರು ಈಗಾಗಲೇ ಬಂಧಿಸಿರುವಂತದ್ದು. दोनों पुल को मार दिया जाएगा, या पैर में या जान से मार दिया जाएगा। हम लोग को नीरज सर हैं, नीचे हमारे बिल्डिंग को घेरे हुए हैं, पूरा छूट रहे हैं। बेंगलोर से हम लोग अरेस्ट हो गए हैं। हम लोग को फर्जी एनकाउंटर हथियार बरामद के नाम पे, फर्जी एनकाउंटर हथियार के बरामद के नाम पे हम लोग का किया जा सकता है। और हथियार बरामद के नाम पे पुलिस स्टेशन व्याप्तिಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು. ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಗೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸರ ಹೆಲ್ಪಿಂದ 2 ಆರೋಪಿ ವಶಕ್ಕೆ ತಗೊಂಡಿದ್ದಾರೆ. ಇವರಿಬ್ಬರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಟ್ರಾನ್ಸಿಟ್ ವಾರೆಂಟ್ ಆದಾದಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ, ಯಾಕೆಂದರೆ ಅಲ್ಲಿ ಅವ್ರ ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ದರು. ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತು ಅವ್ರಿಗೆ ಅರೆಸ್ಟ್ ಮಾಡಿ ಕೊಡಿಸಿದ್ರು. ಅದೆಲ್ಲ ಡೀಟೇಲ್ ವೆರಿಫೈ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಅವರು ಇಲ್ಲಿ ಯಾವುದೂ ಕೇಸ್ ಇಲ್ಲ, ಅವರು ಇಲ್ಲಿ ಶೆಲ್ಟರ್ ತೊಗೊಂಡಿದ್ದು. ಸೊ ಶೆಲ್ಟರ್ ಆದಮೇಲೆ ನಮ್ಮವರು ಅರೆಸ್ಟ್ ಮಾಡಿ ಕೊಟ್ಟಿದ್ರು. ಬಿಹಾರದ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ. ಪರ್ಟಿಕ್ಯುಲರ್ ಯಾವುದು ಕೇಸಲ್ಲಿ ತೊಗೊಂಡು ಬಂದಿರೋ ಆ ಟ್ರಾನ್ಸಿಟ್ ವಾರೆಂಟ್ ಕೊಟ್ಟಿದ್ದು. ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು. ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಗೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸರ ಹೆಲ್ಪಿಂದ 2 ಆರೋಪಿ ವಶಕ್ಕೆ ತಗೊಂಡಿದ್ದಾರೆ. ಇವರಿಬ್ಬರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಟ್ರಾನ್ಸಿಟ್ ವಾರೆಂಟ್ ಆದಾದಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ, ಯಾಕೆಂದರೆ ಅಲ್ಲಿ ಅವ್ರ ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ದರು. ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತು